ರಾಜಾದಿರಾಜ ರಾಜಮಾರ್ತಾಂಡ ತೇಜ ಗಾಂಧಾರ ಕುಲೋದ್ಧಾರಕ ಹಸ್ತಿನಾವತಿಯ ಮಣಿಮಕುಟ ರತ್ನ ಸರ್ಮಾಸನಾಧೀಶ್ವರ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ಮುರುಗಲಾಂಜನನ ಮೆರುಗು ಸ್ವರ್ಗಾಸನಗೆ ಸರಿ ಹೋಲುವಂತಿರೇ ಮಾವ ಮುರುಗಲಾಂಜನನ ಮೆರುಗು ಸ್ವರ್ಗಾಸನಗೆ ಸರಿ ಹೋಲುವಂತಿರೇ ಗುರುಕುಂಬಿನಿಯ ಕಾರ್ತ ಸ್ವರ ಸಂಪನ್ನ ಕೀರ್ತಿ ಮಣಿ ಮುಕುಟ ವರ್ಧಂಗೆ ದುರೋಧರ ನಿಪುಣ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ಕರ್ಣ ಸಹೋದರ ದುಶಾಸನ ಎಣೆಗರೆಯನಗೆ ಸುರಸಿಂಧು ತನಯ ಗುರುವಂತ್ಯ ವಿನಯ ಸಹೋದರ ದುಶಾಸನ ಮಿತ್ರ ಕರ್ಣ ಸೈಂಧವ ರಾಜ ಮಾವ ಶಕುನಿ ಪಿತಾಮಹ ಭೀಷ್ಮಾಚಾರ್ಯರಿ ಗುರುಗಳಾದ ದ್ರೋಣಾಚಾರ್ಯರಿ ವಿದುರ ಚಿಕ್ಕಪ್ಪ ಮಹಾಶಯರಿ ನಿಮ್ಮೆಲ್ಲರಿಗೂ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಸಭಿಕರೆಲ್ಲರಿಗೂ ಈ ದುರ್ಯೋಧನ ಸಾರ್ವಭೌಮ ಚಕ್ರೇಶ್ವರನ ಪ್ರಣಾಮಗಳು. ಮಾವ ಧೀರ ವೀರರೊಳ್ಗನ ಗುಣ ನೆನೆಸಿ ಧೀರ ವೀರರೊಳ್ಗನ ಗುಣ ನೆನೆಸಿ ಸಾರತರದ ಸಂಭ್ರಮದ ಸಿರಿಯ ಸಾರತರದ ಸಂಭ್ರಮದ ಸಿರಿಯ ಇರುತ್ತದಿದರೆಯಲ್ಲಿ ಸುಖದಲ್ಲಿ ಬಾಳೆ ನಿರುತ್ತದಿದರೆಯಲ್ಲಿ ಸುಖದಲ್ಲಿ ಬಾಳೆ ನಿರುತ್ತದಿದರೆಯಲ್ಲಿ ಸುಖದಲ್ಲಿ ಬಾಳೆ ಮಾವ ಕರ್ಣ ದುಶಾಸನ ನಿರುತ್ತದಿದರೆಯಲ್ಲಿ ಸುಖದಲ್ಲಿ ಬಾಳೆ ಫಲ ಭುವನದೊಳು ಸಮಾನರಾರೆನಗೀಗ ಈ ಧರೆಯಲ್ಲಿ ಫಲ ಭುವನದೊಳು ಸಮಾನರಾರೆನಗೀಗ ಭೀಷ್ಮ ದ್ರೋಣ ಕುರುಪಿತ ಶನಿ ಕರ್ಣ ದುಶಾಸನ ಶಕುನಿಗಳಿರಲು ಕರ್ಣ ಭೀಷ್ಮ ದ್ರೋಣ ಕುರುಪಿತ ಶನಿ ಕರ್ಣ ದುಶಾಸನ ಶಕುನಿಗಳಿರಲು ಬೆಂಬಲ ಎನಗಿದ ದೊರೆಯಲಿ ನಾನು 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 ದುಶಾಸನ ಕರ್ಣ
ಫಲ ಭುವನಗಳು ಸಮಾನದ ಎನಗೀಗ. ಸಾರಿ ಭುಜಬಲ ಪರಾಕ್ರಮ ತೋರಿ ಸಾರಿ ಭುಜಬಲ ಪರಾಕ್ರಮ ತೋರಿ ಘನ ಗುಣ ಬಲವನ್ನು ನೀಡಿ ಆಟ ಮಾಡಿ. ಸಹೋದರ, ಸಾರಿ ಭುಜಬಲ ಪರಾಕ್ರಮ ತೋರಿ ಘನ ಗುಣ ಬಲವನ್ನು ನೀಡಿ ಆಟ ಮಾಡಿ. ಹರಿಗಳ ಸಿರಗಳ ತರಿಯುತ್ತೆ ಬರದಿ, ಹರಿಗಳ ಶಿರಗಳ 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 ತರಿಯುತ್ತೆ ಬರದಿ, ಹರಿಗಳ ಶಿಲೆಗಳ ತರಿಯುತ್ತೆ ಬರದಿ. ಫಲ ಭುವನಗಳು ಸಮಾನರಾರನಗೀಗ. ಈ ಧರೆಯಲ್ಲಿ ಫಲ ಭುವನಗಳು ಸಮಾನರಾರನಗೀಗ. ಸಮಾನರಾರನಗೀಗ, ಬಲು ಸಮಾನರಾರನಗೀಗ. ಪಿತಾಮಹ ಭೀಷ್ಮಾಚಾರ್ಯರಿ, ಗುರುಗಳಾದ ದ್ರೋಣಾಚಾರ್ಯರಿ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರು. ಜೂಜಾಡಿ ರಾಜ್ಯಾದಿ ಸಕಲ ಐಶ್ವರ್ಯವನ್ನೆಲ್ಲ ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕಾಡಿನಲ್ಲಿ ಮೃಗಗಳಂತೆ ವಾಸ ಮಾಡುತ್ತಿರುವ ಅಹೋಯೇಡಿ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವಂತೆ ಆ ಕಪಟಿ ಕೃಷ್ಣನನ್ನು ದೂತನನ್ನಾಗಿ ಕಳಿಸಿರುವರಂತೆ. ನೋಡಿದಿರಾ ಅವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಇರುವುದೆಂಬುದನ್ನ. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಬಹುದರೆ ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಕೈ ಬೀಸಿ ಕರೆದಂತಾಗುತ್ತದಲ್ಲ. ಏನು ಏನು ಹೇಳಿದಿರು ತಾತ? ಯುದ್ಧವೇ ತಾತ, ಯುದ್ಧಕ್ಕೆ ನಾನು ಸದಾ ಸಿದ್ಧ, ದೀಕ್ಷಾಬದ್ಧ ತಾತ. ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿರುವುದು. ಅದರ ತುಳಿತಕ್ಕೆ ಸಿಕ್ಕಿದವರು ಮದಿಸಿದ ಓಡೆಯ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನ ಹಾಗೆ ನಚ್ಚಿಗುಚ್ಚಾಗಿ ತಿಳಿಯಿತು. ಸಹೋದರ ದುಶ್ಯಾಸನ, ಆ ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಕರ್ಣನೇ, ಮಲೆ ಫಲೆ ಕರ್ಣ. ಯಾರಲ್ಲಿ ಅವರ ಏನು ಪುರುಷೋತ್ತಮರೇ? ಅವನಾವ ಪುರುಷೋತ್ತಮ, ಅವನ ಆರಿಗೆ ಪುರುಷೋತ್ತಮ, ರಾಜಾದಿರಾಜ, ಪುರುಷ ಶ್ರೇಷ್ಠ, ಪುರುಷ ಸಿಂಹನಾದ ಈ ದುರ್ಯೋಧನ ಸಾರ್ವಭೌಮ ಚಕ್ರೇಶ್ವರನು ಇಲ್ಲಿರುವಾಗ ಓರ್ವ ದನ ಕಾಯುವ ಗೊಲ್ಲ ಪುರುಷೋತ್ತಮನಂತೆ ಪುರುಷೋತ್ತಮ. ಅವನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನಾದ ಈ ವಿದುರನ ಮನೆಗೆ ಹೋದವನು ಪುರುಷೋತ್ತಮರು. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವಂತೆ ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಏನು ಹೇಳಿದೆ ವಿದುರ? ಈ ದುರ್ಯೋಧನ ಸಾರ್ವಭೌಮ ಚಕ್ರೇಶ್ವರನಾದ ನಾನು ಓರ್ವ ದಾಸಿ ಪುತ್ರನಾದ ನಿನ್ನಿಂದ
ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವು, ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲ ಸಮೀಪಿಸುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ವಿದುರ, ಏನು ಹೇಳಿದೆ? ಈ ಚಂದ್ರಕುಲ ಚಕ್ರೇಶ್ವರ, ಈ ದುರ್ಯೋಧನ ಸಾರ್ವಭೌಮ ಚಕ್ರೇಶ್ವರನಾದ ನನಗೆ ಓರ್ವ ದಾಸಿ ಪುತ್ರನಿಂದ ಬುದ್ಧಿಯ ಮಾತುಗಳು, ನೀತಿ ವಚನ ಅಸಂಭವ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಈ ವಿದರನ ಮಾತುಗಳು ಎಲ್ಲೆ ಮೀರುತ್ತಿವೆ. ರಾಜಾಲಯವೆಂಬುದನ್ನೇ ಮರೆತು ಮಿತಿಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಈ ಕೂಡಲೇ ರಾಜಸಭೆಯಿಂದ ಹೊರದೂಡಿಸು. ಮೊಚ್ಚ ಬಾಯ ವೇದರ ತರುಣನ ಮೊಚ್ಚ ಬಾಯ ವೇದರ ತರುಣನ ಮೊಚ್ಚ ಬಾಯ ವೇದರ ಮೊಚ್ಚ ಬಾಯ ವೇದರ ತರುಣನ ಮೊಚ್ಚ ಬಾಯ ವೇದರ ತರುಣನ ಮೊಚ್ಚ ಬಾಯ ವೇದರ ವೇದರ ದುರಲೆ ಚಾರಿ ನೋಡಿವೆಯ ಈಗ ಗುಂಜದ ನೋಡಿಗಳದ ದುರಲೆ ಚಾಡಿ ನೋಡುವಯ್ಯ ಈ ನಗುಜ್ಜನ ನೋಡಿಗಳನ್ನು ಹುಚ್ಚನಂತನೇ ಸಜ್ಜನರಿದರೆ ಹುಚ್ಚನಂತನೇ ಮೊತ್ತ ಭಯವೆದರ ಎಲ್ಲವೋ ವಿದುರ, ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಈ ಸಭೆಯನ್ನು ಬಿಟ್ಟು ಮಾಡಿದರೆ ಸರಿ, ಎಲ್ಲವಾದಲ್ಲಿ ಅನಾರ್ಥವಾದಿತು. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ, ಅವಿವೇಕಿ! ಕೇಳು, ಹಿಂದೆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರವರ್ಸಿಕೊಳ್ಳುವಾಗ ತಡೆಯಲೆಂದು ಇಟ್ಟಿದ್ದ ಈ ಧನುಷನ್ನು ಈಗಲೇ ಮುರಿದು ಹಾಕುವೆನು. ಇದರಂತೆ ನಾಶವಾಗುವಂಚಕ. ಕರ್ಣ, ಚಿಂತಿಸಬೇಡ, ಹೇಳುವನು ಕೇಳು. ದುರದೊಳ್ ಪಾರ್ಥನ ಶಿರವಂ, ಪಾರ್ಥನ ಶಿರವಂ ಧರೆಗೆ ಉರುಳು ಬೆನೆನುತ ಶಪಥವಂ ಆತೋ ಮಹೇಶ್ವರನ ಕುವರರಂ ಮೆಚ್ಚಿಸಿ, ವರ ಮಹೇಶ್ವರ ಕುವರರಂ ಮೆಚ್ಚಿಸಿ ವರಚಾಪವಂ ಪಡೆದ ನಿನಗೆ ಸಮರಾರಿಹರೇ ಕರ್ಣ ಕರ್ಣ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವುದು, ಅಥವಾ ಇವನ ಬಿಲ್ಲಿನಿಂದ ನಮಗಾಗಬೇಕಾದ ಪ್ರಯೋಜನವಾದರೆ ಏನು? ಬಿಡುವ ಆ ಚಿಂತೆಯನ್ನು, ಸುಮ್ಮನೆ ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ. ಆ ದೂತನಾಗಿ ಬರುತ್ತಿರುವ ಕೃಷ್ಣನು ನನ್ನ ರಾಜಸಭೆಗೆ ಬಂದಾಗ, ಈ ನನ್ನ ರಾಜಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಆತನಿಗೆ ನಮಸ್ಕರಿಸಿ ಗೌರವವನ್ನು ತೋರಿಸಿದ್ದೇ ಆದರೆ ಅಂತವರನ್ನು ನನ್ನ ರಾಜಸಭೆಯಿಂದ ಹೊರದೂಡಲಾಗುವುದು, ಎಚ್ಚರ. ಸಹೋದರ ದುಶ್ಯಾಸನ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೆನಲ್ಲ, ಸಿದ್ಧವಾಗಿರುವುದು? ಸಿದ್ಧವಾಗಿರುವುದು ಎಲ್ಲಿ? ಅದನ್ನು ಇಲ್ಲಿ ಕೊಡು. ಆ ಕಪಟಿ ಮಾಯಾವಿ ಕೃಷ್ಣನು ನನ್ನ ರಾಜಸಭೆಗೆ ಬಂದಾಗ ಈ ಪಟ್ಟಿಯನ್ನು ನೋಡುತ್ತಲೇ ಕುಳಿತುಕೊಳ್ಳುವೆನು.
ಇಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವರು? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಮಾಯೆಯಿಂದ ಭೂಮಿಯನ್ನು ಮೆಟ್ಟಿ ತಾನಾಗೆ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ದುರ್ಯೋಧನ, ಛೇ, ಕುರುಚಕ್ರವರ್ತಿಯಾದ ನೀನು ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸುವುದೇ? ನಾನೇ ನಿನ್ನ ಬೆಳಿಗ್ಗೆ ಬರುತ್ತಿದ್ದೇನಲ್ಲ. ಸಾರ್ವಭೌಮ ಚಕ್ರೇಶ್ವರನಾದ ನಾನು ಪೂರ್ವಗೊಲ್ಲನಾದ ನಿನಗೆ ನಮಸ್ಕರಿಸುವುದೇ? ಅಸಂಭವ, ಅದೆಂದಿಗೂ ಸಾಧ್ಯವಿಲ್ಲ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಈ ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನ್ನ ಅಡಿಗೆರಗಿದ್ದೇನೆಂದು ಭಾವಿಸಿರುವೆ ಕೃಷ್ಣ. ಅದೆಂದಿಗೂ ಸಾಧ್ಯವಿಲ್ಲ. ಕೃಷ್ಣ, ಒಂದು ವೇಳೆ ನಾನು ನಿನಗೆ ನಮಸ್ಕರಿಸಿದ್ದೇನೆ ಎಂದು ನೀನು ಭಾವಿಸಿಕೊಂಡಿದ್ದರೆ ಅದು ನಿನಗಲ್ಲ ಕೃಷ್ಣ, ನಿನಗಲ್ಲ, ಈ ಭೂಮಾತೆಗೆಂದು ತಿಳಿ ಬಂದಿದ್ದಾಯಿತು. ಅತಿಥಿಯಾಗಿ ಬಂದಿರುವ ನಿನ್ನನ್ನು ಸತ್ಕರಿಸುವುದು ನಮ್ಮ ರಾಜಧರ್ಮ. ಇಲ್ಲೇ ಈ ಆಸನದಲ್ಲಿ ಕುಳಿತುಕೋ. ಅಗತ್ಯವಾಗಿ ಭಾವ, ನಿನಗೆ ನರ್ತನ ಎಂದರೆ ಬಹು ಪ್ರೀತಿಯಲ್ಲವೇ? ಅದು ಅನುಭವದ ಮಾತುಗಳಲ್ಲವೇ? ಪಾಪ ಗೋಪಿಕಾಂಗನಿಯರ ನರ್ತನವನ್ನು ನೋಡಿ ಬೇಸತ್ತಿರುವ ನಿನಗೆ ಇಂದು ಈ ದುರ್ಯೋಧನ ಸಾರ್ವಭೌಮ ಚಕ್ರೇಶ್ವರನ ರಾಜಸ್ಥಾನದ ರಾಜ ನರ್ತಕಿಯರು ನರ್ತಿಸುವುದನ್ನು ನೋಡಿ ಆನಂದ ಪಡು ಕೃಷ್ಣ. ಸಹೋದರ ದುಶಾಸನ, ನಡೆಯಲಿ ನರ್ತನ.
ನೀಲವರ್ಣಧಾರೆ ನೀಲವರ್ಣಧಾರೆ ಏ ನಮ್ಮ ಚೆಲುವ ಕೊಳಲನಾಗದಿ ಜನರ ಮರುಳುಗೊಳಿಪ ಶ್ರೀ ಕೃಷ್ಣ ಮುರಾರಿ ಶ್ರೀಹರೇ ನರ್ತಕೇರಿ ಕೃಷ್ಣ ಏನು ಈ ದುರ್ಯೋಧನ ಸಾರ್ವಭೌಮರ ಚಕ್ರೇಶ್ವರನ ಆಸ್ಥಾನದಲ್ಲಿ ಓರ್ವ ಗೊಲ್ಲನ ಗುಣಗಾನವೇ ಏನು ಹೇಳಿದಿರಿ ಮತ್ತೊಮ್ಮೆ ಹೇಳಿ. ಭೀಮನಿಗೆ ಇವನು ಕಡುವೈರೇ ನಮ್ಮ ಹಸ್ತಿನಪುರದೊಡೆಯ ಗದಧಾರೆ ಭೀಮನಿಗೆ ಇವನು ಕಡುವೈರೇ ನಮ್ಮ ಹಸ್ತಿನಪುರದೊಡೆಯ ಗದಧಾರೆ ಇವನಿಗೆ ಸರಿಸಾಟಿ ಬೇರಾರಿಗರು ಇವನಿಗೆ ಸರಿಸಾಟಿ ಬೇರಾರಿಗರು ಹಸ್ತಿನಪುರದೊಡೆಯ ಚಕ್ರೇಶ್ವರ ಹಸ್ತಿನಪುರದೊಡೆಯ ಚಕ್ರೇಶ್ವರ ಕರುಣಾಳ ಕುರುಭೂಪರಾಜೇಶ್ವರ ಕುರುವಂಶ ಕುಲತಿಲಕ ಮಗುನೇಶ್ವರ ಕರುಣಾಳ ಕುರುಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಮುರಹರಿಯ ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು. ಅಗತ್ಯವಾಗಿ ತಿಳಿಸುವುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ದ್ರೋಣರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ಕಾರ್ಯ ರಾಜ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದ್ದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಹಗಳಿಗೆ ನೀವೇ ಕಾರಣವಿರಿ. ಈಗ ನಿಮ್ಮ ಮುಂದಿರೋ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬೇಕೆಂದು ತಿಳಿದಿದೆ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತ ದೋಕುಳಿಯಲ್ಲಿ ಈ ಮಾತೃಭೂಮಿಯನ್ನು ತೋರಿಸುವಿರೋ, ಇವೆರಡರಲ್ಲಿ ಒಂದನ್ನು ಇಂದು ಇಲ್ಲಿ ನಿರ್ಮಿಸಲ್ಪಡಬೇಕಾಗಿದೆ. ಕಪಟದುರ್ಗದಲ್ಲಿ ಪರಾಜಿತರಾದ ಪಾಂಡವರು ತಾವು ಮಾಡಿದ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲದೆ
ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಭರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರ ಯಾರೋ? ಭರತ ಭೂಮಿಗೆ ಸ್ವತಂತ್ರ ಯಾರೋ? ಕುರುಕುಲಕ್ಕೆ ಕುರುಜೋಡರೆ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಹಠಾಸ, ಕಪಟ ವಂಚನೆ ಮೋಸ ಹಠಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಹಂತಕನಲ್ಲವಯ್ಯ, ಭರತ ವಂಶ ಕುಲಹಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಮಾನರೆಂದರಿತು ದುಡುಕಬೇಡ, ಸಮಭಾಗವರಿತು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನಾನು ಈ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸಬೇಕಾದದ್ದು ಪ್ರಾಜ್ಞರಾದ ನಿಮಗೆಲ್ಲರಿಗೂ ಸೇರಿದೆ. ಹರೇ ಕೃಷ್ಣ, ಮಹಾಸಾಹಸಿಕರನ್ನೇ ಹೊಗಳುತ್ತಿರುವೆ. ಕೈಲಾಗದೇ ಇರುವ ಹೇಳಿ ಆ ಧರ್ಮರಾಯ, ಅವನು ಒಬ್ಬ ಮಹಾಸಾಹಸಿಯೋ ಎನ್ನು ಆ ಹೊಟ್ಟೆ ಭಾಗ ಭೀಮ ಕಾಡಿನಲ್ಲಿ ವಾಸ ಮಾಡಿಕೊಂಡಿದ್ದ ಹಿಡಿಂಬನನ್ನು ಕೊಂದ ಮಾತ್ರಕ್ಕೆ ಅವನು ಅಜಯನು. ಇನ್ನು ಕೀಚಕನನ್ನು ಆ ಭೀಮನೇ ಕೊಂದಿದ್ದಾನೆ ಎಂಬುದನ್ನು ನೋಡಿದವರಾರು ಕೃಷ್ಣ, ನೋಡಿದವರಾರು. ಒಂದು ವೇಳೆ ಭೀಮನೇ ಕೀಚಕನನ್ನು ಕೊಂದಿದ್ದಾನೆ ಎಂದುಕೊಂಡರೆ ಅದು ನಿನ್ನ ಕಪಟದಿಂದಲೋ, ಮೋಸದಿಂದಲೋ, ವಂಚನೆಯಿಂದಲೋ ಮಾತ್ರ ಸಾಧ್ಯ. ಹೀಗಿರುವಾಗ ಅವನು ರುದ್ರಾಂಶ ಸಂಭೂತನಂತೆ 1000 ಆನೆ ಬಲವುಳ್ಳವನು. ಕೃಷ್ಣ, ತುಂಬಿದ ರಾಜಸಭೆಯಲ್ಲಿ ಕೈ ಹಿಡಿದ ಧರ್ಮಪತ್ನಿಗೆ ಅಪಮಾನವಾಗುತ್ತಿದ್ದಾಗ ಎಲ್ಲಿ ಹೋಗಿತ್ತು ಕೃಷ್ಣ ಇವನ 1000 ಆನೆ ಬಲ? ಇಂಥವನು ಮಹಾಸಾಹಸಿಯೋ, ಪರಾಕ್ರಮಿಯೋ ಸಾಕು ಆಚೆಗೆ. ಇನ್ನು ಆ ನಿನ್ನ ಪ್ರಾಣ ಮಿತ್ರ ಅರ್ಜುನ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಗಳನ್ನು ತೊಟ್ಟಿಕೊಂಡು ವಿರಾಟರಾಯನ ಪುತ್ರಿಗೆ ತಕಥೈ 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 ಎಂದು ನಾಟ್ಯವನ್ನು ಕಲಿಸಿದ ಆ ನಪುಂಸಕ ನಿನ್ನ ಪಾರ್ಥ. ಅವನ ಪರಾಕ್ರಮ ನಾನು ಚೆನ್ನಾಗಿ ಬಲ್ಲೆನು ಕೃಷ್ಣ, ನಾನು ಚೆನ್ನಾಗಿ ಬಲ್ಲೆನು. ಇನ್ನು ಉಳಿದವರು ಮಾದ್ರಿ ಕುಮಾರರ ಮಕ್ಕಳಾದ ನಕುಲ ಸಹದೇವ, ಒಬ್ಬ ಗೋಪಾಲಕ ಮತ್ತೊಬ್ಬ ಶ್ವಪಾಲಕ. ಕೃಷ್ಣ,
ಇವರಿನ್ನು ಚಿಕ್ಕವರು ಕೃಷ್ಣ, ಇವರಿನ್ನು ಚಿಕ್ಕವರು. ಇವರಿಂದೇನಾದೀತು ಕೃಷ್ಣ? ಇದುವರೆಗೂ ನೀನು ಕೇಳಿದೀಯಲ್ಲ ಪರಾಕ್ರಮಗಳಂತ, ಇವರೆಲ್ಲ ನಿನ್ನವರೇ ಆದ ಪಾಂಡವರು. ಇವರ ಪರಾಕ್ರಮ ಗೋಪಾಲಕನಾದ ನಿನಗತಿಶಯವೇ ಹೊರತು ಈ ಭೂಪಾಲಕನಾದ ನನಗಲ್ಲ. ಕೃಷ್ಣ, ಇದುವರೆಗೂ ನಿನ್ನವರ ಪರಾಕ್ರಮವನ್ನು ಕೇಳಿದೆಯಲ್ಲವೇ? ಈಗ ನನ್ನವರ ಪರಾಕ್ರಮವನ್ನು ಹೇಳುವೆನು, ಕೇಳು. ತುಡುಕಿನದು ಗುಡವ ತೊರೆದಿ ಧರಣಿ, ತುಡುಕಿನದು ಗುಡವ ತೊರೆದಿ ಧರಣಿ, ತಲೆಗಳು ಗಾದಿಯ ಪಡೆನೆ ಕುರುಕ, ತಲೆಗಳು ಗಾದಿಯ ಪಡೆನೆ ಕುರುಕ, ತುಡುಕಿನದು ಗುಡವ ತೊರೆದಿ ಧರಣಿ, ಸಾಧಿಸದಿರೋ ಚಲವ ವೈರವ ಮರೆಯೋ, ಸಾಧಿಸದಿರೋ ಚಲವ ಕರುಳು, ಜ್ಞಾತಿಗಳೆನಿಸಿದ ಪಾಂಡುತನು ನೀನು ಸಂತಸದೆ ಮುರವೈರಿಗೆ ಶಾಂತಿ, ನೀನು ಸಂತಸದೆ ಮುರವೈರಿಗೆ ಶಾಂತಿ, ಇದವನು ಬಯಸುವ ಯಾರು, ಇದವನು ಬಯಸುವ ಯಾರು, ತುಡುಕಿನ ತುಗುಡವ ತೊರೆದಿ ಧರಣಿ ಬಾ, ಸುಯೋಧನ ವತ್ಸ ಗುರುಬಾ, ಗುರುಬಾ. ಶಾಂತಿ ಸಂಧಾನದ ಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವಾಗುವುದು. ನೀವು ಪಾಂಡವರು ದೂರಾಭಿಮಾನವನ್ನು ಬಿಟ್ಟು ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಮುಂದೆ ವಿಭವ, ಇದೇ ನನ್ನ ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪಡೆದು ಸಿದ್ಧವಾಗುವುದು. ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆರಾಧಿಸುವುದು, ಇದೇ ನನ್ನ ಅಭಿಮತ. ದುರ್ಯೋಧನ ಯಾರು? ಓ ಚಿಕ್ಕಪ್ಪ ಮಹಾಶಯ. ನಮಗೆ ನೀತಿ ಪಾಠ ಹೇಳುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋಧನ. ಹೌದು ದುರ್ಯೋಧನ, ಹೌದು, ನನ್ನದು ಅರಣ್ಯ ರೋಧನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ವಿವೇಕ ಹೇಳುವುದು ನಮಗಳ ಕರ್ತವ್ಯ. ನಾವೀಗ ಸುಮ್ಮನಿದ್ದರೆ ದೋಷವೂ ಸಂಭವಿಸುವುದು. ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮ ಹೇಳುವುದಕ್ಕಿಂತ ಹೆಚ್ಚಿಗೆ ಹೇಳಲಾರೆ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು, ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲು ಏಕೆ? ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲೇ ಲೋಪದೋಷಗಳು ಕಂಡು ಬರುವವೇನು? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದ್ದಲ್ಲೇ ಹೇಳಿರುವೆ. ಕೃಷ್ಣ, ನೀನು ಮಹಾನುಭಾವ. ನಿನ್ನ ದೂತತ್ವವನ್ನು ನೀನು ಬಹು ಶ್ಲಾಘನೀಯವಾಗಿ ಮಾಡಿರುವೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಏಕೆಂದರೆ ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ಪಟತ್ವ. ಏನು ಹೇಳಿದೆ? ನನ್ನದು ದುರಾಗ್ರಹದ,
ದುರಹಂಕಾರದ, ದುಸ್ಸವಾಸದ, ದುರಾಶಯದ ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ, ಬಹಳ ಚೆನ್ನಾಗಿ ಹೇಳಿದೆ. ಆದರೆ ಅದು ಹಾಗಲ್ಲ, ಹೇಳುವೆನು ಕೇಳು. ಈ ದುರ್ಯೋಧನನನ್ನೇ ವಧಿಸಬೇಕೆಂದಿರುವನಲ್ಲವೇ ಆ ಹೊಟ್ಟೆ ಬಾಕ ಭೀಮ, ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರ ಕರ್ಣನನ್ನೇ ವಧಿಸಬೇಕೆಂದಿರುವನಲ್ಲವೇ ನಿಮ್ಮ ಪ್ರಾಣ ಮಿತ್ರ ಅರ್ಜುನ, ಅದು ಅದು ದುರಹಂಕಾರ. ಕೃಷ್ಣ, ದುರ್ಯೋಧನ ದುಶ್ಯಾಸನನ್ನೇ ಪುಡಿಗೈದು ಇಡೀ ಭರತ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದಿರುವರಲ್ಲವೇ ಆ ಹೇಳಿ ಪಾಂಡವರು, ಅದು ಅದು ಕೃಷ್ಣ ದುರಾಶಯ. ನಾವೇ ಜಯಶೀಲರು, ನಾವೇ ಜಯಶೀಲರು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವಾ ಆ ಹೇಳಿ ಪಾಂಡವರು, ಅದು ಅದು ದುರಾಭಿಮಾನ. ಕೃಷ್ಣ, ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರೂ ಈ ದುರ್ಯೋಧನನ ಛಲ ಚಲಿಸದು, ಚಲಿಸಲಾಗದು, ಚಲಿಸುವುದಿಲ್ಲ. ದುರ್ಯೋಧನ ಹೋದರೆ ಹೋಗಲಿ, ಆ ಪಾಂಡವರಿಗೆ 5 ಗ್ರಾಮಗಳನ್ನಾದರೂ ಕೊಡು. ಶಾಂತಚಿತ್ತರಾದ ಪಾಂಡವರು ಅದರಿಂದಲೇ ತೃಪ್ತಿ ಪಡುವರು. ಬಲೆ ಕೃಷ್ಣ, ಬಲೆ, ಬಹಳ ಚೆನ್ನಾಗಿದೆ. 5 ಗ್ರಾಮಗಳೇಕೆ? 5 ಗ್ರಾಮಗಳೇಕೆ? ಹಿಂದೆ ಭಿಕ್ಷಾಟನೆ ಮಾಡುತ್ತಿದ್ದ 50 ಊರುಗಳು ಇಂದಿಗೂ ಸಿದ್ಧವಿರುವವು. ಅಲ್ಲಿಗೆ ಬೇಕಾದರೆ ಹೋಗಲಿ ಕೃಷ್ಣ, ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು. ಹೋದರೆ ಹೋಗಲಿ, ನಮ್ಮ ಭೀಮಸೇನ ಮಹಾ ಹೊರಟ, ಆತನಿಗೆ ಒಂದು ಗ್ರಾಮವನ್ನಾದರೂ ಕೊಡು. ಕೃಷ್ಣ, ಏನು ಹೇಳಿದೆ ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ಆ. ಮಹಾ ಹೊರಟ, ಆತನಿಗೆ ಒಂದು ಗ್ರಾಮವನ್ನಾದರೂ ಕೊಡು. ಮಾವ ಕರ್ಣ, ದುಶ್ಯಾಸನ, ಮಹಾರಾಜ, ಕೇಳಿದಿರಾ ಕೇಳಿದಿರಾ ಈ ಕೃಷ್ಣನ ಮಾತುಗಳನ್ನ? ನನ್ನ ಪರಮ ವೈರಿ, ನನ್ನ ಆಜನ್ಮ ಶತ್ರು ಆ ಭೀಮನಿಗೆ ಒಂದು ಊರನ್ನು ಕೊಡಬೇಕಂತೆ. ಕೃಷ್ಣ, ನೀನೇನು ಸಾಮಾನ್ಯದವನೇ, ನೀನೇನು ಸಾಮಾನ್ಯದವನೇ ಕೃಷ್ಣ. ಮನಸ್ಸಿನಲ್ಲಿ ಯುದ್ಧವನ್ನೇ ಕಲ್ಪಿಸಿಕೊಂಡು ಬಹಿರಂಗವಾಗಿ ಸಂಧಿಯ ಮಾತುಗಳನ್ನಾಡುತ್ತಿರುವ ಈ ನಿನ್ನ ಕಪಟ ನಾಟಕವನ್ನ ನಾನೇನು ಹರಿಯದವನೆಂದು ಭಾವಿಸಿರುವೆಯ ಕೃಷ್ಣ. ಕೃಷ್ಣ, ಹಿಂದೆ ನೀನು ಬಲೀಂದ್ರ ಚಕ್ರವರ್ತಿಯ ಬಳಿಗೆ ಹೋಗಿ 3 ಪಾದದಷ್ಟು ಭೂಮಿಯನ್ನ ದಾನವಾಗಿ ಕೇಳಿ, 1 ಪಾದದಿಂದ ಇಡೀ ಈ ಭೂಮಂಡಲವನ್ನೆಲ್ಲ ಆಕ್ರಮಣ ಮಾಡಿಕೊಂಡೆ, 2ನೇ ಪಾದದಿಂದ ಆಕಾಶವನ್ನೆಲ್ಲ ಆಕ್ರಮಿಸಿಕೊಂಡೆ. ಕೃಷ್ಣ, 3ನೇ ಪಾದವಿಡಲು ಸ್ಥಳವಿಲ್ಲದೆ ಆ ಬಲೀಂದ್ರ ಚಕ್ರವರ್ತಿಯನ್ನು ಕೇಳಲು ಮಾತಿಗೆ ತಪ್ಪದ ಆ ಬಲೀಂದ್ರ ಚಕ್ರವರ್ತಿಯು ನನ್ನ ಮಸ್ತಕದ ಮೇಲೆ ಇಡು ಎಂದು ಹೇಳಿದಾಗ ಕರುಣೆ ತೋರದೆ, ಕೃಪೆ ಮಾಡದೆ, ಅನುಕಂಪವಿಲ್ಲದೆ ನೀನು ನಿನ್ನ ಪಾದವನ್ನು ಅವನ ತಲೆಯ ಮೇಲಿಟ್ಟು ಪಾತಾಳಕ್ಕೆ ದೊಡ್ಡ ಮಹಾನುಭಾವನಲ್ಲವೇ ನೀನು? 3 ಪಾದದಷ್ಟು ಭೂಮಿಯನ್ನು ಕೊಟ್ಟ ಆ ಬಲೀಂದ್ರ ಚಕ್ರವರ್ತಿಯ ಪಾಡೆ ಆಗಾದ ಮೇಲೆ ಕೃಷ್ಣ, ಇನ್ನೇನಾದರೂ ನಾನು 1 ಊರನ್ನು ಕೊಟ್ಟರೆ ಇನ್ನು ನನ್ನ ಪಾಡೇನಾಗುವುದೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಕೃಷ್ಣ, 1 ಊರಲ್ಲ, 1 ಊರಲ್ಲ, 1 ಗೋವಿನ ಪಾದದ ಅಡಿಯಲ್ಲಿ 1 ಸೂಜಿ ಮುಳ್ಳಿನ ಕೊನೆಯ ಭಾಗದ ತುದಿಯಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡಲಾರೆ, ಕೊಡಲಾರದು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ದೇಶದ ಜ್ವಾಲೆಯು ಇಂತಹ ಯುದ್ಧದ ಮಾತುಗಳಿಂದ ಎಂದಿಗೂ ಶಾಂತವಾಗುವುದಿಲ್ಲ ಕೃಷ್ಣ.
ಬಲಾರಿಗಳನ್ನು ಬಲಿಯ ಕೊಡುವೆಲ್ಲ ಮುದದಿ ಮೆರೆವೆಲ್ಲ. ಬಾಪುರೆ ಬಲಾರಿಗಳನ್ನು ಬಲಿಯ ಕೊಡುವೆಲ್ಲ ಮುದದಿ ಮೆರೆವೆಲ್ಲ. ಬಾಪುರನಿಗೆ ದರೆಯಲ ಪ್ರಖ್ಯಾತಿ ಪಡೆವೆಲ್ಲ. ಗೋಪಿಗೊಲ್ಲನ ಮೃದು ನುಡಿಗಳಿಗೆ ಗೋಪಿಗೊಲ್ಲನ ಮೃದು ನುಡಿಗಳಿಗೆ ಬರಲಾಗುವೆನೆ ಬಲ 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 ಬಲ. ಬಾಪುರೆ ಬಲಾರಿಗಳನ್ನು ಬಲಿಯ ಕೊಡುವೆಲ್ಲ ಮುದದಿ ಮೆರೆವೆಲ್ಲ. ಬಾಪುರನಿಗೆ ದರೆಯಲ ಪ್ರಖ್ಯಾತಿ ಪಡೆವೆಲ್ಲ. ಉಳ್ಳ ಪಾಂಡವರ ಮದವ ಮುರಿವೆ ಬಿಟ್ಟ. ದುರುಳ ಪಾಂಡವರ ಮದವ ಮುರಿಯುವೆ. ಗದೆಯಿಂದ ಶಿರಗಳನ್ನ ಬಡಿದು ಹಿಡಿಯುವೆ. ಬಲ 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 ಬಲ. ಬಾಪುರೆ ಬಲಾರಿಗಳನ್ನು ಬಲಿಯ ಕೊಡುವೆಲ್ಲ ಮುದದಿ ಮೆರೆವೆಲ್ಲ. ಬಾಪುರನಿಗೆ ದರೆಯಲ ಪ್ರಖ್ಯಾತಿ ಪಡೆವೆಲ್ಲ. ವಿರೋಧನ ಬರೀ ರಾಜ್ಯ ರಾಜ್ಯ ಎಂದು ಯೋಚಿಸುತ್ತಿರುವ ಆ ಪಾಂಡವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಲ್ಲವೇ? ಕೃಷ್ಣ ಹೋಗು, ಸಮರವೇ ಸಿದ್ಧವೆಂದು ತಿಳಿಸಿಬಿಡು. ಭಲೆ ಭಲೆ ಸೈಂಧವ ರಾಜ. ಭಲೆ ಕರ್ಣ ಭಲೆ. ನೀನು ಸಹ ಇವರದ್ದೇ ಮಾತನಾಡುತ್ತಿರುವೆಯಾ? ಅರ್ಜುನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲೆತ್ತಿಸುವ ಇದು ನಿನ್ನ ಧರ್ಮವೇ?
ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನೇ ಕೇಳಲು ಬಂದಿದ್ದೆ. ಆ ನಿನ್ನ ಧರ್ಮಚಿಂತನೆ ನನ್ನ ಸ್ವಾಮಿ ಗೌರವೇಶ್ವರನಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟು ಯದುಪತಿ, ಈ ನಿಮ್ಮ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೆ ಅಂಗಾದೀಪ, ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ರಣೆಯ ಕಂಠವು ಬಿಗಿದಂತಾಯಿತು. ಓಹೋ, ಮೇಲೆ ಮೀರಿತು. ಮದನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ರಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವುದು ಕೇಳು. ಭಾರತ ಭೂಮಿ ತಜೆ ಸುರಾಸ, ಭಾರತ ಭೂಮಿ ತಜೆ ಸುರಾಸ, ಸಮಾನ ಸೌರಸ ಭಾರತ ಭೂಮಿ ತಜೆ ಅನುಜಾತರ ಅನುಜಾತರ ದರೆ ನಿಂತು ಜಾತಿ ಪಡೆ ಸುಖಿಯಾಗೋವೇ, ದರೆ ನಿಂತು ಜಾತಿ ಪಡೆ ಸುಖಿಯಾಗೋವೇ, ಭೈರವನೇ ನೀನಿಗೆ ಸೈರನೆಯ ತಾಳೆ, ಭೈರವನೇ ನೀನಿಗೆ ಸೈರನೆಯ ತಾಳೆ, ಪಾಳೈ ಪಂದ ಸರಿತ ಕರುಣ ಬರಿ ಗುಣ ನೆನೆಸಿ, ಪಾಳೈ ಪಂದ ಮಂದಿತ ಗುಣ ಸರಿತ ಕರುಣ ಬರಿತ ಗುಣ ನೆನೆಸಿ, ಒರೇ ತಲೆಯ ಭಾರತ ಭೂಮಿ ತದೆ ಸಮಾನ ಸೌರ್ಯದ ಭಾರತ ಭೂಮಿ ತದೆ ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಒಂದು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡುವೇಕೆ? ಪಾಂಡವರು ನಿನ್ನ ತಂದೆ ಪರ್ವತವನ್ನು ಅಗೀಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಪ್ರೀತಿ ಶಾಂತಿ ವರದಾಗಿ ಅವರಿಗೆ ಮತ್ತೇನು ಬೇಡ. ಇದು ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ನಿನ್ನಲ್ಲಿ ತಳಬಾಗಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನೆಲ್ಲ ಆಜ್ಞಿಸುವರು. ನಿಮ್ಮೆಲ್ಲರ ಪ್ರೀತಿ ಶಾಂತಿ ಮರೆತಾಗಿ ಅವರಿಗೆ ಮತ್ತೇನು ಬೇಡ. ಈ ಸಾಮ್ರಾಜ್ಯ ಶಾಸನವು ನಿರಾಶಾಯವಾಗಿ ನಿನ್ನ ಕೈ ಸೇರುವುದು. ಪಾಂಡವನೊಡನೆ ಸಮಾನ ಭಾವದಿಂದ ಪವಿತ್ರ ಪಾಲನೆಯಲ್ಲಿ ದೀಕ್ಷಿತನಾಗು. ವಿಶ್ವ ಜಗತ್ತಿನಲ್ಲಿ ಅಪ್ರತಿನಿರುವೆ. ಮಾನವ ಲೋಕವೇ ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರ ಮೇಲೆ ಒಪ್ಪಿಕೊಳ್ಳದಿದ್ದರೆ ಇಲ್ಲಿ ಹೋಗಲಿ, ಅವರ ಇಷ್ಟಾರ್ಥವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದದ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಗೌರವೇಶ್ವರ. ಯದುಪತಿ, ಇದರಲ್ಲಿ ನನ್ನ ಅಪರಾಧವಾದರೂ ಏನಿದೆ? ಆ ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಐಶ್ವರ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ ವಾಸುದೇವ? ಹೇಳು ವಾಸುದೇವ, ಹೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು
ಈ ದುರ್ಯೋಧನನ ಪರಂತು ಮತ್ತಾರು ಅಸಮರ್ಥ. ಪಾಂಡವ ಶಾಸ್ತ್ರ ಧರ್ಮ ವಿಗುದೇ ಕೃಷ್ಣ ಕ್ಷಾತ್ರ ಧರ್ಮ ವಿಗುದೇ ಹೇಳಿಕೊಂಡವರು ಕ್ಷಾತ್ರ ಧರ್ಮ ವಿಗುದೇ ಹೇಳಿಕೊಂಡವರು ರೂಢಿಯಲ್ಲವರೆಂದು ಶ್ರೇಷ್ಠರೆಂದರಿಬ್ಬರು ಮೂಢತನವಿಲ್ಲವೇ ಈ ಸಂಧಿಯ ಭಯಕ್ಕೆ ಕೃಷ್ಣ ಮೂಢತನವಿಲ್ಲವೇ ಏ ಸಂಧಿಯ ಭಯಕ್ಕೆ ಇದನ್ನರಿತು ನೀನೆಲ್ಲವ ಇದನ್ನರಿತು ನೀನೆಲ್ಲವ ಭ್ರಾಂತಿ ಮೂಡಿದಯ ಮುಕುಂದ ಮೂಡಿದಯ ಮುಕುಂದ ಭಿಕ್ಷಾವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಕೃಷ್ಣ ಆ ಧರ್ಮ ಬೀರುಗಳ ಕೈಯಲ್ಲಿ ಈ ಅಖಂಡ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಮುಕುಂದ. ಯುದ್ಧ ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನ ಏಕೈಕ ಸಾಧನೆ. ಕ್ಷತ್ರಿಯನೆಂದಿಗೂ ಯುದ್ಧಕ್ಕೆ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅಮೋಘ. ರಾಜಸೂಯಾಗದಲ್ಲಿ ಪಾಂಡವರು ಗಳಿಸಿದ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟಕ್ಕೆ ಎಳೆದ ತಂದದ್ದನ್ನು ಮರೆದೆಯಾ? ಸೋದರ ಪತ್ನಿಯನ್ನು ರಾಜಸಭೆಗೆ ಕರೆಸಿ ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವು ನಿನ್ನ ನೀಚ ಶ್ರುತಿಯು ನಿನ್ನನ್ನೇ ಹಿಂಬಾಲಿಸುವೆ ಎಂದು ಮರೆಯಬೇಡ. ಧರ್ಮನಿಷ್ಠರು, ಸ್ನೇಹಶೀಲರು, ಆತ್ಮೀಯರಲ್ಲಿ ಜಗನ್ಯವಾದ ರಾಕ್ಷಸೂತಿಯನ್ನೇ ತೋರಿಸಿದೆ. ವಾರಣಾವತಾರದಲ್ಲಿ ಅರಗಿನ ಮನೆ, ಏಕಚಕ್ರದಲ್ಲಿ ಕುತ್ತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮುಗಿಲಾಗಿ ದ್ರೌಪದಿಯ ವಸ್ತ್ರಾಭರಣ. ಇಂಥ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ, ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಾಡಿಗಟ್ಟಲೇಬೇಕೆಂದು ಪಟ್ಟಿ ಹಿಡಿದ ಕೆಚ್ಚದೆ ಕೆಟ್ಟವಳು ಕೌರವೇಶ್ವರನನ್ನು ಕಟ್ಟು ಕೆಣಕಿ ಕೇಗೆ ಹಾಕಿ ನಕ್ಕಳಲ್ಲೋ ನಿನ್ನ ಪಾಂಡವರ ಚಾಲೆ. ಒಂದೇ ತೊಟ್ಟೆನು ಕೃಷ್ಣ, ಫಲವಲ್ಲ. ಭೂತ ಪುರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ಕಾಲ್ಕೆರದು ಕದನಕ್ಕೆ ನಿಂತರೂ ಸರಿಯೇ. ಕಲಿಯಂಶದಿಂದ ನಿರ್ಮಿತವಾದ ಈ ಅಸ್ಥಿರಾವತಿಯ ರತ್ನ ಸಿಂಹಾಸನ ರಕ್ತದ ಮಡುವಿನಲ್ಲಿ ಈ ದುರ್ಯೋಧನ ಸಾರ್ವಭೌಮ ಚಕ್ರೇಶ್ವರ ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಛಲದಂಗ ಮಲ್ಲ ಕೌರವೇಶ್ವರ ಭೂಪಾಲಕನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಧೂಳಲ್ಲಿ ಧೂಳಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೇ, ನೆಲವನ್ನು ಕೊಡೆ. ಕೆಟ್ಟರು ಸರಿಯ ಕಡೆವರೆಗೂ ಬಿಟ್ಟು ಕೊಡೆನು ಕುರುಭೂಮಿಯನ ಕೃಷ್ಣ. ಕೆಟ್ಟರು ಸರಿಯ ಕಡೆವರೆಗೂ ಬಿಟ್ಟು ಕೊಡೆನು ಅಟ್ಟಹಾಸದಿಂದ ಬಿಟ್ಟುವ ತಟ್ಟು ನೆಟ್ಟಿನಲ್ಲಿ
ಕಡೆಯಲ್ಲಿ ತೋರಬೇಳೆ ಛಲಮತಿ ಕಡೆ ಮನಿ ತೋರಬೇಳೆ ಕೆಟ್ಟರು ಸರಿಯ ಕಡೆವರೆಗೂ ಬಿಟ್ಟು ಕೊಡಲು ಕೆಟ್ಟರು ಸರಿಯ ಕಡೆವರೆಗೂ ಬಿಟ್ಟು ಕೊಡಲು ಅಟ್ಟ ಹೊಸದಿಂದ ಕಟ್ಟಿ ಬೆಟ್ಟಿನಿಂದ ಕಡೆಯಲ್ಲಿ ತೋರಬೇಳೆ ಛಲಮತಿ ಕೊಂಡವರೊಳಗೆ ಕಡೆಯಲ್ಲಿ ತೋರಬೇಳೆ ಕೃಷ್ಣ ಉರುಬಲ ರಾಮನ ಬೆಂಬಲ ಛಲವನ್ನು ಬಿಡಲು ನೆಲವನ್ನು ಕೊಡಲು ಉರುಬಲ ರಾಮನ ಬೆಂಬಲ ಛಲವನ್ನು ಬಿಡಲು ನೆಲವನ್ನು ಬಿಡಲು ಆಕಾಶ ಭೂಮಂಡಲಗಳ ಘೋರ್ ಕರೆದು ಹೋಯ್ ಬಿಡಲಿ ಕೃಷ್ಣ ಆಕಾಶ ಭೂಮಂಡಲಗಳ ಘೋರ್ ಕರೆದು ಹೋಯ್ ಬಿಡಲಿ ರಾಜ್ಯವನ್ನು ಬಯಸುವವರಿಗೆ ಎಲ್ಲರೂ ಯುದ್ಧ ಮಾಡಿ ಕೆತ್ತು ಪಡೆಯಲಿ ರಾಜ್ಯವನ್ನು ಬಯಸುವವರಿಗೆ ಎಲ್ಲರೂ ಯುದ್ಧ ಮಾಡಿ ಕೆತ್ತು ಪಡೆಯಲಿ ಕಡೆಯಲ್ಲಿ ಛಲಮತಿ ಕಡೆಯಲ್ಲಿ ತೋರಬೇಳೆ ಕಡೆಯಲ್ಲಿ ತೋರಬೇಳೆ ಪಾಂಡವರಿಗೆ ಸಮಭಾಗವಾಗಿಸಲು ಈ ಪಟ್ಟ ಶಮ ಸೌಂದರ್ಯವಾದರೆ ಪಾಂಡವರಿಗೆ ಸಮಭಾಗ ಈ ಪಟ್ಟ ಶಮ ಸೌಂದರ್ಯವಾಗದೆ ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ಹೋಗಿರುವೆ ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ಹೋಗಿರುವೆ ಕಡೆಯಲ್ಲಿ ತೋರಬೇಳೆ ಛಲಮತಿ ಕೊಂಡವರೊಳಗೆ ಕಡೆಯಲ್ಲಿ ತೋರಬೇಳೆ ಕಡೆಯಲ್ಲಿ ತೋರಬೇಳೆ ಕಡೆಯಲ್ಲಿ ತೋರಬೇಳೆ ಕೃಷ್ಣ ಸತ್ತರೆ ಸಾರಿಧ್ಯ ಬದುಕಿದರೆ ಈ ಅಖಂಡ ಸಾಮ್ರಾಜ್ಯ ಹೋಗು ಕೃಷ್ಣ ಹೋಗು ಆ ನಿನ್ನ ಹೇಳಿ ಪಾಂಡವರಿಗೆ ಹೇಳಿಬಿಡು ಯುದ್ಧ ಸದಸಿದ್ಧ ಯುದ್ಧಕ್ಕೆ ಸನ್ನಿಧರಾಗಿ ಎಂದು ಇದೇ ನನ್ನ ಕಡೆಯ ತೀರ್ಮಾನ ಗೌರವೇಶ್ವರ ಈ ಕೃಷ್ಣನ ದರ್ಪಿತ ಮಾತುಗಳನ್ನು ಎಷ್ಟೊತ್ತು ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಟ್ಟರಾದ ಈ ವೃದ್ಧರು ನಿನ್ನ ನಿಂದನೆ ಎನ್ನುವುದೇ ಕಚತ್ತವಾಗಿ ಹೇಗೆ ಗ್ರಹಿಸುತ್ತಿವರು? ಸಮಯವೇ ದೊರೆತರೆ ಇವರೆಂತ ಹೀನ ಕೃತ್ಯಕ್ಕೂ ತೋರಲ್ಲ. ಸರಿಯಾಗಿ ಹೇಳಿದೆ ಸಹೋದರ. ನಾನು ಯಾವ ಮಹತ್ತರವಾದ ಆಸೆಯಿಂದ ಇಲ್ಲಿಗೆ ಬಂದೆನು, ಅದು ದೀಪವನ್ನು ನಂದಿಸಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಈ ಕೌರವನ ದುರಹಂಕಾರವು ನಾಶವಾಗಲಿ. ದುರ್ಯೋಧನನು ಪ್ರಿಯವಂಧುವಿನಂತೆ ಆಲಂಗಿಸೆಂದು ಇಲ್ಲಿಗೆ ಬಂದನು. ಆದರೆ ಅವನ ಔದಾತ್ಯವು ನನ್ನ ಹೃದಯದ ಶಾಂತಿಕೊಪ್ಪದವು ರೆಕ್ಕೆ ಬಿಚ್ಚಿ ಆರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದ ನಾನು ನಿರಾಸೆಯಿಂದ ಹಿಂದಿರುವೆನು, ಇಲ್ಲಿಂದ ಪಲಾಯನ ಮಾಡುವೆನು. ಎಲ್ಲಿಯೇ ಹೋಗುವೆ, ನಿಲ್ಲುವ ಚಿಕ್ಕ ಸಹೋದರ ದುಶಾಸನ. ಕತಿ ಪೆಳ್ಳೈ ಸುಯೋಧನಲ್ಲೇ ತೋರಿಗ ಖ್ಯಾತಿಯನ್ನು ಸೈರಲಿ. ಕತಿ ಪೆಳ್ಳೈ ಸುಯೋಧನಲ್ಲೇ ತೋರಿಗ ಖ್ಯಾತಿಯನ್ನು ಸೈರಲಿ. ಅದೇ ಮಾತುವೆ ಕೃಷ್ಣ, ಅದೇ ಅದೇ ಕುಲಹೀನ ಹಣದಲ್ಲಿ ಕಡಿಯದೆ ಕುಲಹೀನ ಹಣದಲ್ಲಿ ಕಡಿಯದೆ ಇಡುವುದು. ಕದನದಲ್ಲಿ ನಿನ್ನ ಮದವ ನಡಗಿಪ್ಪ, ಕದನದಲ್ಲಿ ನಿನ್ನ ಮದವ ನಡಗಿಪ್ಪ, ಚತುರರಿಹ ಮರುಳೇ ಮಂದಮತಿಯಂತೆ ಮಂದನರಿಯ
ಸಹಿಸಬಲ್ಲವರ ಇದ ಸಹಿಸಬಲ್ಲವರ್ಯಾರೋ ಪರಮ ಪುರುಷನೆಂಬ ಬಿರುದವು ಹೊಳೆಯು ಹೊಳೆಯಿದೆ. ಪರಮ ಪುರುಷನೆಂಬ ಬಿರುದವು ಹೊಳೆಯು ಹೊಳೆಯಿದೆ. ಕತಿ ಬೆಳ್ಳೈ ಸುಯೋಧನಗೆ ತೋರಿಕ ಖ್ಯಾತಿಗಳು ಕತಿ ಬೆಳ್ಳೈ ಸುಯೋಧನಗೆ ತೋರಿಕ ಖ್ಯಾತಿಗಳು ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನ ತಿರಸ್ಕರಿಸಿದ್ದು ಅನುಚಿತವಲ್ಲವೇ? ಯದುಕುಲ ಕಳಂಕ ಸ್ವರೂಪವೇ. ಇದು ನಿನ್ನ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದು ನೀವೇ ನಿರ್ಣಯಿಸಬೇಕು. ಅದು ಯಾರನ್ನೂ ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿದ್ದೇನೆ. ಯಾರಿಗೋ? ಇನ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಇದು ನನ್ನ ಬಾಯಿಂದ ಹೇಳಲು ಸಾಧ್ಯವಿಲ್ಲ. ಓ ದುರ್ಯೋಧನ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ನನ್ನ ಸೋದರ ಮಾವ ಆಗಲೇ ಸಲಹೆಯನ್ನಿಟ್ಟಿದ್ದಾರೆ. ನಿಮಗೆ ಉಚಿತ ರೀತಿಯಲ್ಲಿ ಸತ್ಕರಿಸಿ ಬೀಳ್ಕೊಡಬೇಕೆಂದು. ಓ ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ಅದ್ಭುತಾಕಾರವಾಗಿ ಸ್ವೀಕರಿಸು. ನಾನು ಅದ್ಭುತ ಆಕಾರವಾಗಿ ಸ್ವೀಕರಿಸುವೆನು. ಸಹೋದರ ದುಶಾಸನ, ತೆಗೆದುಕೋ ಪಾಶವನ್ನ, ಬಂಧಿಸು ಕೃಷ್ಣನನ್ನ. ಯಾರನ್ನು ಬಂಧಿಸಿರೋ? ಮಂದಮತಿಗಳಿರ. ನಿನ್ನನ್ನು ನಿನ್ನ ಅಂಗಾಂಗವನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಪಾಠ ಕಲಿಸುವೆವು. ಉರಿಬಿಸಿಲ ತಾಪಕ್ಕೆ ಜಲನಿಧಿಯು ಬತ್ತುವುದೇ, ನರಿಮಾಟ ಗರ್ಜನೆಗೆ ಸರಿಯು ಅಂಜುವವೇ, ಸುರಿವ ಸೋನೆ ಮಳೆಗೆ ಕಾಡ್ಗಿಚ್ಚು ಹಾರುವುದೇ, ಬಿರುಗಾಳಿ ಬೆಳಿತಕ್ಕೆ ಗಿರಿಶಿಖರಗಳು ಅಂಜುವವೇ, ನಾನಿಡಿದ ಚಕ್ರವನ್ನು ಬಿಡೆ, ನಾನಿಡಿದ ಚಕ್ರವನ್ನು ಬಿಡೆ, ನಿನ್ನ ಶತಕೋಟಿ ದುರ್ಯೋಧನರ ಶಿರಗಳ ಕಡಿಯುವ ಎನಗೆ ಭಯ ಉಂಟೆ ಮರುಳೇ. ಯಾರನ್ನು ಬಂಧಿಸಿರೋ? ಮಂದಮತಿಗಳಿರ. ಬೆಂಕಿ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಗಿಡೆಯಿಂದ ಗಾಳಿಯನ್ನು, ಮರಳಿಯಿಂದ ಸಾಗರವನ್ನು ಪ್ರತಿಬಿಂಬಿಸಲೆತ್ತಿಸಿದಂತೆ ನನ್ನನ್ನು ಬಂಧಿಸಿರುವ. ಎಲ್ಲಿ ಈಗ ನನ್ನನ್ನು ಬಂಧಿಸಿ ಯೋಗಮಾಯೆ. ಸಹೋದರ ದುಶಾಸನ, ಪಾಶದಿಂದ ಬಂಧಿಸು ಕೃಷ್ಣನನ್ನ. ಬರೋಣ ಐತೆ ಹಂಗೆ.
ಕರ್ಣ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನ ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ, ಕುಲಹೀನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ದೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆತುಬಿಸವಲ್ಲ ದೇವ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದಲ್ಲವತರಿಸಿದ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಧರೆಯ ಬೆಳಗುವ ರವಿಯ ಕರುಣದಿ, ಧರೆಯ ಬೆಳಗುವ ರವಿಯ ಕರುಣದಿ. ಮಹಾಮಹಿಮನೆಂದೆನಿಸಿ ಮೆರೆವ ರವಿಸುತನ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕಳವಳವೇಕೆ ಮನದ ಚಿಂತೆ ತೊರೆ. ಕರ್ಣ, 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 ತಳಮಳವೇಕೆ ಮನದ ಚಿಂತೆ ತೊರೆ. ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ, ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ. ಜನವತರೆನಿಸಿದ ಮೇದಿನಿಯೊಳನೆ, ಜನವತರೆನಿಸಿದ ಮೇದಿನಿಯೊಳನೆ. ಮಹಾಮಹಿಮನೆಂದೆನಿಸಿ ಮೆರೆವ ರವಿಸುತನ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, 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 ನೀನು ಕುಲಹೀನ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುವ ಮಾತು ಅಚ್ಚರಕರವಾಗಿದೆಯಲ್ಲ. ಮರೆತಿದ್ದೆ. ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯ ಮಾಧವ? ಕರ್ಣ, ರಾಜಾದಿ ರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ. ಕರ್ಣ,
ಪರಮಾತ್ಮ, ಆ ಪಾಂಡವರು ನನ್ನ ಸೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ಪ್ರಬಲವಾಗಿ ನಡೆದ ನನ್ನ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದಿಲ್ಲ. ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂಥ ಉಭಯ ಸಂಕಟ ತಂದೊಡ್ಡಬೇಡ ದೇವ. ಕರ್ಣ, ಪರಮಾತ್ಮ, ಪಾಂಡು ಕುವರರ ಸೇರುತ್ತ ನೀನು ಕರ್ಣ, ಪಾಂಡು ಕುವರರ ಸೇರುತ್ತ ನೀನು ಕರೆಯನು ಪೊರೆಯ ಧರ್ಮದ ನಿರುತ, ಕರೆಯನು ಪೊರೆಯ ಧರ್ಮದ ನಿರುತ ಅನುಜರ ಸೇರೈ ಕರುಣವ ತೋರೈ ಕರ್ಣ, ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ನೀ ಬಾರೈ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಮಾತನ್ನು ಪ್ರೇಮದಿ ಲಾಲಿಸುವೇರ ದಾನ ಶೂರನೆ ದಾಗಿದ ಬಿರುದ ಕರ್ಣ ಕರ್ಣ ದಾನ ಶೂರನೆ ದಾಗಿದ ಬಿರುದ ಮೆರೆಸಿಗ ನಿಜ ವರಗುಣ ಶ್ಯಾಮ ಮೆರೆಸಿಗ ನಿಜ ವರಗುಣ ಶ್ಯಾಮ ಹೊರೈತ ಪ್ರೇಮಿ ಸುಕೃತ ಗಾಮಿ ಹೊರೈತ ಪ್ರೇಮಿ ಸುಕೃತ ಗಾಮಿ ಬಾನಿಶ್ ಗಾಮಿ ಬಾನಿಶ್ ಗಾಮಿ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಮಾತನ್ನು ಪ್ರೇಮದಿ ಲಾಲಿಸುವೇರ 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 ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶಗಳನ್ನು ಹೊಂದಿ ಅವುಗಳು ಫಲಿಸುವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನಿನ್ನ ಜನನವಾಯಿತು. ಲೋಕಪವಾದಕ್ಕೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತಿ ಪ್ರೀತಿ ಮಮತೆಯಿಂದ ಸಾಕಿ ಸಲುಹಿದರು. ಇನ್ನು ಮುಂದೆ ನಡೆದ ವಿಚಾರವು ನಿನಗೇ ತಿಳಿದಿದೆ. ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರು ನಿನ್ನ ಪಾದ ಮೇಲೆ ಕೆಡವೆನು. ಅವರಿಂದಲೂ ಸಮಂತರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ಆ ಭೀಮಾರ್ಜುನರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗ ಸೂತ ನೀಚ ಈ ನಗುಲವನೆಂದು ಹೀಯಾಳಿಸುತ್ತಿರುವರಲ್ಲ. ಪರಮಾತ್ಮ, ನಾನು ಇಂಥವನು ಎಂಬ ವಿಚಾರ ಅವರಿಗೆ ತಿಳಿಯದೆ ದೇವ. ತಿಳಿಯದು ಕರ್ಣ, ತಿಳಿಯದು.
ನಿನ್ನ ಜನ್ಮ ವೃತ್ತಾಂತವು ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ನಿನ್ನ ಸಹೋದರರಾದ ಪಾಂಡವರಿಗಾಗಲಿ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನ್ಯಾರು ಆ ಕರ್ಣನ್ಯಾರು ಎಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದಳು. ಎತ್ತ ಕರುಳು ಕಣ್ಣು ಕಾಣಿಸದೇ ಇದ್ದರೂ ಎತ್ತ ಕರುಳು ಬಾಧಿಸದೇ ಇರುವುದೇ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ಇದುವರೆಗೂ ಯಾರಿಗೂ ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನಿನ್ನು ಬರಲೇ ಕರ್ಣ. ಆಗುವುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಆ ನನ್ನ ಸೋದರ ಧರ್ಮವೇ ತಪ್ಪಿಸಿಕೊಂಡಿರುವ ಧರ್ಮರಾಯ, ನನ್ನ ಸೋದರನೇ ಸಾವಿರ ಆನೆಯ ಬಲವುಳ್ಳ ಯುದ್ಧಾಂಶ ಸಂಬುಧನಾದ ಭೀಮಸೇನ ನನ್ನ ಸೋದರ. ನನ್ನ ಸಹದೇವರು ಇವರು ನನ್ನ ಸೋದರ. ಪಾಂಡುರಾಜ ನನ್ನ ಜನನಿ ಜನಕರು ಪರಸ್ಪರರಿಗೆ ಸರಿಸಮಾಗಿರುವುದಾಗಿ ಪಾಶುಪಶಾಸ್ತ್ರವನ್ನು ಪಡೆದು ದಶನಾಮಾಂಕಿತಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಧಾರಣೆ ಯುದ್ಧಕ್ಕೆ ನಿಂತರೂ